ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಯುಗಾದಿ ಸ್ಪೆಷಲ್. ನಮ್ಮ ಮನೆಯೊಳಗೆ ನಾವು ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದ್ವಿ ಅಂಥೇಳಿ ವ್ಲಾಗ್ ಮಾಡಿದ್ದೀನಿ. ಪ್ಲೀಸ್ ದಯವಿಟ್ಟು ನಮ್ಮದು ವಿಡಿಯೋನ ನೋಡಿರಿ. ಇನ್ನೂ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಬರ್ರಿ, ಲೇಟ್ ಮಾಡೋದು ಬೇಡ, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿನ? ನಾ ಆರಾಮದೀನಿ ನೋಡ್ರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮುಂಜಾನೆಯಿಂದನೇ ವಿಡಿಯೋ ಶೂಟ್ ಮಾಡತ್ತೇನೆ ನೋಡ್ರಿ. ಇವತ್ತಿನ ಯುಗಾದಿ ಹಬ್ಬ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೇವೆ ನಮ್ಮ ಮನೆಯೊಳಗೆ ಅಂಥೇಳಿ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನಮ್ಮ ಮನೆಯವರು ಮಾವಿನ ಟೊಂಗಳದು ಎಲ್ಲ ಕಟ್ಟಾತಾರು. ಅದಕ್ಕೆ ಅವರು ಡ್ಯೂಟಿಗೆ ಹೋಗಬೇಕು, ಡ್ಯೂಟಿ ಸೂಟಿ ಇಲ್ಲ ಇವತ್ತು. ಅದ್ರ ಸಲುವಾಗಿ ಜಲ್ದಿ ಎದ್ದು ಮಾವಿನ ಟೊಂಗಳ, ಬೇವಿನ ಎಲೆ ಇದು ಎಲ್ಲನೂ ಬಾಗಿಲಿಗೆ ಕಟ್ಟಾಕತ್ತಾರು. ಬರ್ರಿ ನಿಮ್ಮ ಜೋಡಿ ಅದನ್ನ ತೋರಿಸ್ತೇನಂತ. ಇವಾಗ ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ಬೇಕಂದ್ರೆ ಮನೆ ಬಾಗಿಲಿಗೆ ಎಲ್ಲ ಬಾಗಿಲಿಗೂ ಮಾವಿನ ಟೊಂಗಳ ಮತ್ತು ಬೇವಿನ ಎಲೆ ಕಟ್ಟೋದು ಒಂದು ಮೊದಲಿಂದನೂ ಸಂಪ್ರದಾಯ ಐತಿ. ಅದನ್ನು ನಮ್ಮ ಹಸ್ಬೆಂಡ್ ಇವಾಗ ಎಲ್ಲ ರೆಡಿ ಮಾಡಿ ಡ್ಯೂಟಿಗೆ ಹೋಗ್ಬೇಕವ್ರು. ಅದ್ರ ಸಲುವಾಗಿ ಜಲ್ದಿ ಎದ್ದು ಎಲ್ಲ ಪ್ರಿಪೇರ್ ಮಾಡತ್ತಾರ ನೋಡ್ರಿ. ಈಗ ಒಳಗಡೆ ಬಂದು ಫುಲ್ ರೆಡಿ ಮಾಡಾಕತ್ತಾರ ಅವರು, ಮಾಡಿ ಡ್ಯೂಟಿಗೆ ಹೋಗ್ಬೇಕು. ಇವಾಗ ಇನ್ನು ಕಸ ಪರ್ಶಿ ಐತಲ್ರಿ ಹೆಣ್ಮಕ್ಳದ ಡ್ಯೂಟಿ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಎಲ್ಲ ಮುಗಿಸ್ಕೊಂಡು ಎಲ್ಲ ನಮ್ಮ ಇಬ್ಬರು ಮಕ್ಕಳು ಇನ್ನೂ ಮಲ್ಕೊಂಡಾರು. ಎದ್ಮೇಲೆ ಅವ್ರನ್ನೂ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಇವತ್ತು ಯುಗಾದಿ ಹಬ್ಬದ ದಿವಸ ಎಲ್ಲರೂ ತಲೆ ಮೇಲೆ ಎಣ್ಣೆ ಹಚ್ಕೊಂಡನ ಜಳಕ ಮಾಡ್ಬೇಕು ನೋಡ್ರಿ, ಬೇವಿನ ಎಲೆ ಹಾಕ್ಕೊಂಡು. ಅದೊಂಥರ ಸಂಪ್ರದಾಯ ಐತಿ ಮೊದಲಿಂದ್ರೂ. ಸಿಹಿ ನೆನಪುಗಳು ಇನ್ಮ್ಯಾಗ ನಮ್ಮ ಜೀವನದೊಳಗೆ ಚಾಲೂ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬೇವಿನ ಎಲೆ ಹಾಕ್ಕೊಂಡು ಜಳಕ ಮಾಡ್ಬೇಕು ಇವತ್ತು. ಇವತ್ತಿಂದ ಫುಲ್ ಡೇ ರುಟೀನ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ಅಡುಗೆಗೆ ಇವತ್ತು ಸ್ಪೆಷಲ್ ಹೋಳಿಗೆನೇ ಮಾಡ್ಬೇಕ್ರಿ. ಇವಾಗ ಹಿಟ್ಟು ನಾದುವಂಥ ಪ್ರೋಗ್ರಾಮ್ ನೋಡ್ರಿ. ಅಡುಗೆ ಮನೆಯೊಳಗೆ ಬಂದು ಹಿಟ್ಟು ಕಲಸಾತೀನಿ ಹೋಳಿಗೆಗೆ. ಜಲ್ದಿನ ಎದ್ದ ತಕ್ಷಣ ನಾವು ಹಿಟ್ಟು ಕಲಸಿಟ್ಟು ಅಂದ್ರೆ ನಮ್ಮದೆಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡೋ ಟೈಮ್ ತನಕ ಅಂದ್ರೆ ಹಿಟ್ಟನ್ನು ನೆನಿತೈತಿ. ಹಿಟ್ಟು ಎಷ್ಟು ಚಲೋ ನೆನಿತೈತಲ್ಲ ಅಷ್ಟು ಹೋಳಿಗೆನೂ ಚಲೋ ಬರ್ತಾವೆ ಅಂಥೇಳಿ ಜಲ್ದಿನ ನಾನು ನಾದಿಟ್ಟು ಹೋಳಿಗೆಗೂ ಈಗ ಹಿಟ್ಟು ನಾದಿಟ್ಟು ಬಂದೀನಿ. ಅದೇ ನೆನೀಲಿ ಒಂದು 2-3 ತಾಸು ನೆನೀಲಿ. ಅಲ್ಲಿ ತನಕ ಅಂದ್ರೆ ನಾನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋತಾನೆ. ಈಗ ಇಬ್ಬರು ಮಲ್ಕೊಂಡಾರು. ಅಷ್ಟರೊಳಗೆ ಎಷ್ಟು ಆಗ್ತೈತಲ್ಲ ಅಷ್ಟು ಕೆಲಸನ ನಾನು ಜಲ್ದಿ ಮಾಡ್ಕೋತೀನಿ. ಬರೀ ನೆಕ್ಸ್ಟ್ ಕೆಲಸ ಮಾಡೋಣಂತ. ಕಸ ಹೊಡೆಯತ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಇದು ನಮ್ಮನ್ನು ಬಿಡಲ್ಲ, ನಾವು ಅದನ್ನು ಬಿಡಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬೇಕನ್ನಿ. ಮತ್ತು ಮಾವಿನ ತೋರಣ ಅದು ಎಲ್ಲ ಕಟ್ಟಿದ ಮೇಲೆ ಮತ್ತೆ ಕಸ ಹರೋದನ ಅಂಥೇಳಿ ಆಮೇಲೆ ಮಾಡಿರಾಯ್ತು ಅಂಥೇಳಿ ಮನೆಯೆಲ್ಲ ಈಗ ಕಸ ಹೊಡ್ಯಾತನ ನೋಡ್ರಿ. ಮೊದಲ ಮಾರ್ನಿಂಗ್ ಎದ್ದ ತಕ್ಷಣ ನಂದು ಡ್ಯೂಟಿನ ಅದ ಕಸ ಹೊಡೆದ ಮೇಲೆ ನಾ ಬೇರೆ ಕೆಲಸ ಮಾಡೋದು. ಅಷ್ಟರೊಳಗೆ ನಮ್ಮ ಚೋಟು ಎದ್ದ. ಫ್ರೆಂಡ್ಸ್ ಅಂತ ಹ್ಯಾಪಿ ಯುಗಾದಿ ಫ್ರೆಂಡ್ಸ್ ಅಂತ ಹ್ಯಾಪಿ ಯುಗಾದಿ, ಯುಗಾದಿ ಹಬ್ಬದ ಶುಭಾಶಯಗಳು ಅಂತೇಳಿ ಹೇಳ. ಇದು ಭಾಳ ಕೆಲಸ ಐತಿ. ಎದ್ದೀಗ ಹೋಳ್ಗೆ ಎಲ್ಲ ಕೆಲಸ ಇನ್ನೂ ಮಾಡ್ತಾನೆ. ಈಗ ಅದಕ್ಕೆ ಎಷ್ಟು ಜಲ್ದಿ ಎದ್ದು ಕುಂತಾನೆ ನೋಡ್ರಿ. ಏನು ಕೆಲಸ ಐತಿ ನಿಂದು ಇಷ್ಟು ಲಘು ಎದ್ದು ಕುಂತಿದಿ? ಹಾಂ, ಏನು ಕೆಲಸ ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಎಷ್ಟು ಲಘು ಎದ್ದು ಕುಂತಾನು. ಏನು ಕೆಲಸ ಐತಿನೋ ಒಂದು ನಾರಂಗೆ ಎದ್ದು ಕುಂತಾನು. ಏನು ಕೆಲಸ ಐತಿ? ಹಾಂ, ಅಡುಗೆ ಮಾಡೋದು, ಯುಗಾದಿ ಸೆಲೆಬ್ರೇಷನ್ ಮಾಡಾವಲ್ಲಿ. ಹಾಂ, ಭಾಳ ಕೆಲಸ ಐತೆ ನೋಡ್ರಿ. ಒಂದು ಎದ್ದು ಕುಂತಾನು ನೋಡ್ರಿ. ಒಟ್ಟೆ ಕುಂದ್ರಾತಿಲ್ಲ ಈ ಸಲ ಅಂತೂ. ಒಟ್ಟೆ ಕುಂದ್ರಾತಿಲ್ಲ, ಬರೀ ಎದ್ದು ನಿಂದ್ರೋದು. ಭಾಳ ಕಾಡಕತ್ತಾನ ಈ ಸಲ. ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಅನ್ನ. ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ಇಲ್ಲಿ ಬಂತು ನೋಡ್ರಿ ನಮ್ದು ಟೆನ್ಷನ್ ಟೈಮ್ ಅಂದ್ರೆ ಒಟ್ಟೆ ಎಣ್ಣೆ ಹಚ್ಕೊಳಕ್ಕೆ ಬೇಡ ಅಂತಾರು. ಎಷ್ಟು ಕಷ್ಟಪಟ್ಟಾದರೂ ಇವ್ರಿಗೆ ನಾನು ಎಣ್ಣೆ ಹಚ್ಚಿ ಜಳಕ ಮಾಡಿಸೋದನ್ನು ಬಿಡಲಿಲ್ಲ.
ಯಾಕಂದ್ರೆ ಯುಗಾದಿ ಹಬ್ಬ ಅಂದ್ರನ ಒಂಥರ ಅದು ಎಣ್ಣೆ ಸ್ನಾನ ಭಾಳ ಮುಖ್ಯ ಐತಿ. ಬೆಳಿಗ್ಗೆ ಲಗುನ ಎದ್ದು ಫಸ್ಟ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ನಮ್ದು ಮೊದಲಿಂದ ಬಂದಂತಹ ಸಂಪ್ರದಾಯ ಐತಿ. ಈ ಎಣ್ಣೆ ಸ್ನಾನ ಅಂದ್ರೆ ಕೇವಲ ಶರೀರ ಸ್ವಚ್ಛತೆ ಅಲ್ಲ, ಮನಸ್ಸಿಗೂ ಒಂದು ಫ್ರೆಶ್ ಸ್ಟಾರ್ಟ್ ಕೊಡೋದು ಅಂತ ಹೇಳ್ತಾರೆ. ಇವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಶಾಂತಿ ಸಿಗ್ತೈತಿ ಅಂತ ಮಾಡಿದಂತಹ ಒಂದು ಸಂಪ್ರದಾಯ ಐತಿದೆ. ಹಳೆಯ ವರ್ಷದಲ್ಲಿದ್ದ ದಣಿವ ಮತ್ತು ಕೆಟ್ಟ ಎನರ್ಜಿ ಎಲ್ಲ ಹೋಗಿ ಹೊಸ ವರ್ಷಕ್ಕೆ ಹೊಸ ತಾಜಾತನ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇದನ್ನು ಎಣ್ಣೆ ಸ್ನಾನನ ಮಾಡಿದ್ದಾರೆ ಹಿರಿಯರೆಲ್ಲ. ಮನೆಯವ್ರೆಲ್ಲರೂ ಸೇರಿ ಎಣ್ಣೆ ಹಚ್ಕೊಂಡು ಜಳಕ ಮಾಡಿ ಹಬ್ಬನ ಶುರು ಮಾಡೋದು ಒಂಥರ ಬೇರೆ ಥರನ ಖುಷಿ ಅದ. ಇಲ್ಲಿ ನಮ್ಮ ಮಕ್ಕಳು ಇಬ್ಬರು ನೋಡ್ರಿ ಇಲ್ಲಿ ಎಲ್ಲ ಎಣ್ಣೆ ಹಚ್ಕೊಂಡು ಕುಂತಾರೆ. ಈಗ ಇವನು ನಮ್ಮ ದೊಡ್ಡವಂಗಂತೂ ಫುಲ್ ಟೆನ್ಷನ್ ಆಗೈತಿ, ಈಗ ತಲೆ ಮೇಲೆ ನೀರು ಹಾಕ್ತಾಳ ಅಂಥೇಳಿ. ಅವ ಎಣ್ಣೆನ ಹಚ್ಕೊಳಂಗಿಲ್ಲ ನೋಡ್ರಿ. ಇಲ್ಲಿ ನಮ್ಮ ಚೋಟು ಹಂಗೆ ಎಣ್ಣೆ ಹಚ್ಕೊಂಡಾನು. ಹಾಯ್ ಮಾಡ್ಸಿರು, ಹಾಯ್ 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 ಹಾಯ್. ಬುಷ್ ಮಾಡ್ತಾರೆ ಈಗ, ಬುಷ್ 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 ಮಾಡ್ತಾನ. ಬುಷ್ ಏನು ಮಾಡ್ತೀನಿ ಈಗ? ಬುಷ್ ಮಾಡ್ತೀಯ ಚಿರು. ಇವಾಗ ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನನೂ ಮಾಡ್ಕೊಂಡು ಬಂದಮೇಲೆ ಈಗ ಹೊಸ್ತಿಲ್ ಪೂಜಾನೂ ಮಾಡತ್ತೀನಿ. ಅವಾಗಲೇ ಮಾಡಿರ್ಕಿಲ್ಲ, ಮತ್ತು ರಂಗೋಲಿ ಎಲ್ಲ ಮತ್ತು ಹಾಳಾಗ್ತೈತಿ ಮಾವಿನ ಟೊಂಗಳದು ಎಲ್ಲ ಕಟ್ಟುವಾಗ. ಅದ್ರ ಸಲುವಾಗಿ ಎಲ್ಲ ಸ್ನಾನದು ಎಲ್ಲ ಮಾಡ್ಕೊಂಡು ಬಂದಮೇಲೆ ಪೂಜೆ ಮಾಡತ್ತೀನಿ. ಮೇನ್ ಮನೆ ಹೊಸ್ತಿಲ್ ಬಾಗಿಲು ಅಂದ್ರೆ ನಮ್ಮ ಮನೆಗೆ ಬರೋ ಎಲ್ಲರಿಗೂ ಮೊದಲನೇ ಸ್ವಾಗತ ಅಂದ್ರೆ ಹೊಸ್ತಿಲ್ ರೀ. ಅದಕ್ಕೆ ಈ ಜಾಗಕ್ಕೆ ಪೂಜೆ ಮಾಡೋದು ಅಂದ್ರೆ ಬಹಳ ವಿಶೇಷವಾದಂತಹದ್ದದ. ಇದಕ್ಕೆ ನಾವು ಅರಿಶಿನ ಕುಂಕುಮನ ಹಚ್ಚಿ ಪೂಜೆನೂ ಮಾಡತ್ತೀನಿ. ನೆಕ್ಸ್ಟ್ ರಂಗೋಲಿನೂ ಹಾಕತ್ತೇನೆ ನೋಡ್ರಿ. ಇದರಿಂದ ನಮ್ಮ ಮನೆಗೆ ಒಳ್ಳೆಯ ಶಕ್ತಿ ಸಂತೋಷ ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊತ ರಂಗೋಲಿನ ಹಾಕ್ಕೊಳ್ಳೋದೊಂಥರ ಮೊದಲಿಂದ ಸಂಪ್ರದಾಯ ಅದ. ನಮ್ಮ ಹೊಸ್ತಿಲ್ ಮೂಲಕ ಬರುವ ಪ್ರತಿಯೊಬ್ಬರಿಗೂ ಖುಷಿ ಮತ್ತು ಆರೋಗ್ಯ ಶಾಂತಿ ಸಿಗಲಿ ಅನ್ನೋದು ನಮ್ಮ ಒಂದು ನಂಬಿಕೆ. ಇದು ನಮ್ಮ ಹಿರಿಯರು ಇಟ್ಟಂತಹ ಸಂಪ್ರದಾಯ. ನಾವು ಇವತ್ತು ಅದನ್ನು ಮುಂದುವರ್ಸ್ಕೊತ ಹೊಂಟೇವಷ್ಟೆ. ಇವಾಗ ಒಳಗೆ ಬಂದು ದೇವ್ರ ಪೂಜಾನೂ ಎಲ್ಲ ಮಾಡ್ಕೊಂಡು ಮೇನ್ ಅಡ್ಗೆ ಹೋಗೋಕ್ಕಿಂತ ಫಸ್ಟ್ ಪೂಜೆ ಆದ್ರನ ಒಂದು ಹಬ್ಬದ ವಾತಾವರಣ ಮನೆಯೊಳಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡ ಮಗನೂ ನಾನು ಮಾಡ್ತಾನೆ ಅಂತೇಳಿ ಬಂದ. ಇಬ್ಬರು ಕೂಡಿ ಪೂಜಾನು ಮುಗಿಸ್ಕೊಂಡು ಹಬ್ಬದ ಅಡುಗೆ ಮಾಡ್ಬೇಕಂತೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತೀನಿ. ಪಲ್ಯನೂ ಆಗೈತಿ. ಈಗ ಕೋಸಂಬರಿ ರೆಡಿ ಮಾಡಬೇಕು. ಆಮೇಲೆ ಬ್ಯಾಳೆನೂ ಕುದ್ದವು, ಅದನ್ನ ಮೂರನ್ನ ರೆಡಿ ಮಾಡಿ ಹೋಳಿಗೆ ಮಾಡಬೇಕು. ಬರ್ರಿ ಏನೇನು ಮಾಡೋದನ್ನಂತೆ ತೋರಿಸ್ತೇನೆ ನಿಮಗೂ. ಇದು ಪಲ್ಯ. ಇಲ್ಲಿ ನೋಡ್ರಿ ಪಲ್ಯ ಕುದಿಯಾಗತ್ತಿ. ಇಲ್ಲಿ ಕೋಸಂಬರಿನೂ ಎಲ್ಲ ತೊಳೆದಿಟ್ಟೇನಿ. ಬೇಳೆ ಕುದ್ದವು, ಅದನ್ನು ಫುಲ್ಲು ಸೋಸಿ ಇಟ್ಟೇನಿ. ಇದಕ್ಕೆ ಬೆಲ್ಲ ಕುಡಿಸ್ಬೇಕು. ನೆಕ್ಸ್ಟ್ ಇಲ್ಲಿ ಹಿಟ್ಟು ನಾದಿಟ್ಟೇನೆ ನೋಡ್ರಿ. ಎಲ್ಲ ರೆಡಿ ಆಗೈತಿ. ಈಗ ಅದಕ್ಕೆ ಬೆಲ್ಲ ಕುಡಿಸಿ ಕೋಸಂಬರಿ ಎಷ್ಟು ಮಾಡಿರ ಆಯ್ತು ನೋಡ್ರಿ. ಇವಾಗ ಸೌತೆಕಾಯಿ, ಗಜರಿ, ಆಮೇಲೆ ಉಳ್ಳಾಗಡ್ಡಿ ಎಲ್ಲನೂ ತುರಿದು ಹೆಚ್ಚಿಟ್ಕೊಂಡಿನಿ. ಅದನ್ನ ಇದಕ್ಕೆ ಹಾಕ್ಕೋತೀನಿ. ನೆನೆಸಿಟ್ಕೊಂಡಿದ್ನಿ, ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ. ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಂಡೇನಿ. ಇವಾಗ ಇದನ್ನು ಚಲೋ ತಮಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ಇಲ್ಲಿ ಬದ್ನೆಕಾಯಿ ಪಲ್ಯ ಮಾಡಿದ್ನೆಲ್ಲ, ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಗುರೆಳ್ ಪುಡಿ, ಶೇಂಗಾ ಪುಡಿ ಮತ್ತು ಗುರೆಳ್ ಪುಡಿ ಎರಡೂ ಹಾಕಿ ಮಿಕ್ಸ್ ಮಾಡಿ ಇಟ್ಟೇನೆ ನೋಡ್ರಿ. ಈಗ ಕಟ್ಟಿನ ಸಾರು, ಹೋಳ್ಗೆ ಮಾಡಿದ ಮೇಲೆ ಕಟ್ಟಿನ ಸಾರು ಮಾಡಲೇಬೇಕು. ಅದ್ರ ಸಲುವಾಗಿ ಇಲ್ಲಿ ಒಂದು ಉಳ್ಳಾಗಡ್ಡಿನ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಟ್ಟಿಟ್ಕೊಂಡಿದ್ನಿ. ಆಮೇಲೆ ಒಣ ಕೊಬ್ಬರಿನ ತುರಿದಿಟ್ಕೊಂಡೀನಿ. ಒಂದು 5ರಿಂದ 6 ಕಾಳು ಮೆಣಸು, ಇದಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಆಮೇಲೆ ಇಲ್ಲಿ ಒಂದು ಬೋಗಣಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಈಗೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕಿ, ಆಮೇಲೆ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ನಿ, ಅದರದ್ದು ರಸನೂ ಇದಕ್ಕೆ ಹಾಕಿ
ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಬೆಳೆದ ನೀರು ಇರ್ತೈತಲ್ಲ ಅದು, ಆಮೇಲೆ ಹುಣಸೆ ಹಣ್ಣಿನ ರಸ. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕತ್ತೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ರಿ. ಆಮೇಲೆ ಜಾಸ್ತಿ ನೀರು ಹಾಕಿದ ಮೇಲೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕಕ್ಕೆ ಬರ್ತೈತಿ. ಈಗ ಮೇನ್ ಇದಕ್ಕೂ ಸ್ವಲ್ಪ ಹೂರಣ ಹಾಕ್ಬೇಕಾಗ್ತೈತಿ. ಈಗ ಅಚ್ಚ ಖಾರದ ಪುಡಿನೂ ಹಾಕತ್ತೇನೆ. ಹಾಕ್ಕೊಂಡು ಇನ್ನೊಂದು ಸರಿ ಕರೆಕ್ಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹೋಳ್ಗೆ ಮಾಡಿದ ಮೇಲೆ ಒಬ್ಬಟ್ಟು ಸಾರು ಅದ್ರದ್ದು ಟೇಸ್ಟ ಬೇರೆ ಇರ್ತೈತಿ. ಯಾವಾಗಾರ ಒಮ್ಮೆ ಮಾಡ್ತೀವಲ್ಲ ಮಸ್ತ್ ಆಕೈತೆ ಟೇಸ್ಟ್. ಈಗ ಇದನ್ನು ಬೇಳೆ ಕಟ್ ಅಂತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಎಲ್ಲನೂ. ಅದ್ರ ಜೋಡಿನ ಸೈಡ್ ಡಿಶ್ಶಾಗಿ ನಾನು ಬಜ್ಜಿ ಮಾಡ್ಕೊಳತ್ತಿದ್ನಿ. ಇಲ್ಲಿ ಬಜ್ಜಿಗೆ ನಾನು ಒಂದು 2 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ, ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಕೊಂಡೀನಿ ಮತ್ತು ಸೋಡಾ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಈ ಕಡೆ ಎಣ್ಣೆ ಕರಿಯಕ್ಕೂ ಇಟ್ಟಿದ್ನಿ. ಎಣ್ಣೆ ಕಾದೈತಿ. ಈಗ ಬಜ್ಜಿನೂ ಕೂಡ ಇದಕ್ಕೆ ಎಲ್ಲ ಹಾಕ್ಕೊಳತ್ತೇನೆ ನೋಡಿರಿ. ನಾನು ಬಜ್ಜಿ ಒಂದು ಟೈಮಿಗೆ ಆಗುವಷ್ಟು ಒಂದೇ ಸಲ ಆಗಿದ್ದಾವೆ ಅಷ್ಟೇ ಮಾಡ್ಕೊಂಡೇನಿ. ಮಧ್ಯಾಹ್ನ ಊಟಕ್ಕಾಗುವಷ್ಟು ನೋಡಿರಿ. ಇಲ್ಲಿ ಟೇಸ್ಟೂ ಮಸ್ತ್ ಬಂದಿದ್ವು. ಕಡಲೆ ಹಿಟ್ಟು ಜೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿರಿ, ಭಾಳ ಟೇಸ್ಟ್ ಬರ್ತಾವೆ. ಇದು ನಮ್ಮ ಮದರ್ ಇಂಡಿಯಾ ಹೇಳಿದ್ದ ಡಿಶ್ ಐತಿ. ಮಸ್ತ್ ಬಂದಿದ್ದು ಬಜ್ಜಿನೂ. ಇದನ್ನ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೋಬೇಕು. ಈ ಕಡೆ ಹಾಲನ್ನು ಕೊಟ್ಟು ಹೋಗಿದ್ರು, ಹಾಲನ್ನು ಕಾಯಕ್ಕೆ ಇಡಾತೀನಿ. ಈಗ ಬಜ್ಜಿ ಎಲ್ಲ ರೆಡಿ ಆದ ನೋಡಿರಿ. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳತ್ತೀನಿ. ಮಧ್ಯಾಹ್ನ ಹೋಳ್ಗೆ ಜೊತೆ ಬದ್ನೆಕಾಯಿ ಪಲ್ಯ, ಕಟ್ಟಿನ ಸಾರು, ಕೋಸಂಬರಿ, ಆಮೇಲೆ ಬಜ್ಜಿ ಎಲ್ಲನೂ ಇತ್ತು ಇವತ್ತು ಊಟ. ಮಸ್ತಾಯಿತು. ಈಗ ಸಾರಿಗೆ ನಾನು ಹೂರಣ ಹಾಕಿರ್ಕಿಲ್ಲ, ಈಗ ಹಾಕೀನಿ ಕುದಿಯುವಾಗ. ಅಲ್ಲಿ ತನಕ ಈಗೆಲ್ಲ ಅಡುಗೆ ಆಯಿತು. ಲಾಸ್ಟ್ ಹೋಳಿಗೆಗೆ ಬಂದೇನಿ. ಹೋಳ್ಗೆನೂ ಈಗ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ. ಹೋಳ್ಗೆನೂ ಪ್ರಿಪೇರ್ ಆಗಕತ್ತಾವು. ನಿಮ್ಮ ಮನೆಯೊಳಗೆ ನೀವು ಯುಗಾದಿ ಹಬ್ಬದ ದಿವಸ ಏನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬೊಬ್ಬರು ಶಾವ್ಗೆ ಮಾಡ್ತಾರೋ, ಅಮಾವಾಸ್ಯೆ ದಿವಸ ಹೋಳ್ಗೆ ಮಾಡಿ ಹಬ್ಬದ ದಿವಸ ಶಾವ್ಗೆ ಮಾಡ್ತಾರೆ. ನಾನು ಉಲ್ಟಾ ಮಾಡೀನಿ. ಅವತ್ತು ಶಾವ್ಗೆ ಮಾಡಿ ಹಬ್ಬದ ದಿವಸ ಹೋಳ್ಗೆ ಮಾಡಿದ್ದೀನಿ, ಹೂರ್ಣದ ಹೋಳ್ಗೆ. ಈ ರೀತಿಯಾಗಿತ್ತು ನೋಡಿರಿ ನಮ್ದು ಯುಗಾದಿ ಹಬ್ಬ. ಅಡುಗೆ ನಮ್ಮ ಮಂದಿಯೊಳಗೆ ಎಲ್ಲ ಏನಾಗ್ತೈತಿ, ಅಡುಗೆ ಮಾಡೋದು ಮಕ್ಕಳನ್ನ ಸಂಭಾಯಿಸೋದ್ರೊಳಗನ ಅವತ್ತಿನ ಹಬ್ಬ ಮುಗಿದ ಸಂಜೆ ಆಗಿರ್ತೈತೆ. ನಮ್ದು ಅಡುಗೆ ಆಗಿ ಊಟ ಆಗಿ ಬಾಂಡೆ ತಿಕ್ಕಿ ಇಡೋದ್ರೊಳಗನ 5 ಗಂಟೆ 6 ಗಂಟೆ ಆಕೈತಿ. ಇದು ನಮ್ಮ ಹಬ್ಬದ ಸ್ಪೆಷಲ್. ಮನೆಯೊಳಗೆ 2 ಅಥವಾ 3 ಜನ ಇದ್ದಂದ್ರೆ ಒಬ್ರು ಒಂಥರ ಮಾಡ್ಕೊಂಡು ಎಲ್ಲನೂ ಮುಗಿಸ್ಬೋದು. ಒಬ್ಬರೇ ಇದ್ದರೆ ಹುಡುಗರನ್ನೂ ಕರ್ಕೋದು, ಅಡುಗೆನೂ ಮಾಡ್ಕೊಂಡು ಎಲ್ಲ ಮನೆ ಕೆಲಸನೂ ಮ್ಯಾನೇಜ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ. ಆದರೆ ಏನು ಮಾಡೋದು, ಮಾಡ್ಕೋಬೇಕಾಗ್ತೈತಿ. ಇವಾಗ ಎಲ್ಲ ರೆಡಿ ಆಯಿತು. ಊಟಕ್ಕೂ ಕುಂತೇವೆ ನೋಡ್ರಿ. ಇಲ್ಲೇ ನಮ್ಮ ಚೋಟು ಮಲ್ಕೊಂಡಿದ್ದ ಕರೆಕ್ಟ್ ಊಟದ ಟೈಮಿಗೆ. ಅಂದ್ರೆ ನನ್ನ ಬಿಟ್ಟು ಹೋಳ್ಗೆ ತಿನ್ನತ್ತಾರಂಥೇಳಿ ಎದ್ದ ಬಿಟ್ಟ. ಅವನು ಕರ್ಕೊಂಬಂದು ಕೆಳಗನ ಕುತ್ಕೊಂಡು ಊಟ ಮಾಡತ್ತೇವಿ. ನಮ್ಮ ಮನೆಯವ್ರನ್ನೂ ಮಧ್ಯಾಹ್ನ ಊಟದ ಟೈಮಿಗೆ ಅವ್ರ ಡ್ಯೂಟಿ ಮುಗಿತೈತಿ, ಅವರು ಬಂದರು. ಅಷ್ಟೂರು ಸೇರಿ ಇಲ್ಲಿ ಊಟ ಮಾಡತ್ತೇವೆ ನೋಡ್ರಿ. ಮಸ್ತಾಗಿತ್ತು ಎಲ್ಲ ಅಡುಗೆ. ಕಷ್ಟಪಟ್ಟು ಮಾಡಿರೋನು ಅದ್ರ ಬಗ್ಗೆ ಒಂದು ಸ್ವಲ್ಪ ಚಲೋ ಕಮೆಂಟ್ ಹೇಳಿರಂದ್ರೆ ಖುಷಿ ಆಗ್ತೈತಿ. ಇಲ್ಲಿ ನೋಡ್ರಿ ನಮ್ದು ಯುಗಾದಿ ದಿವ್ಸದ ರೆಡಿ ಆಗಿದ್ನಿ. ಏನು ಅಡುಗೆ ಮಾಡೋ ಮಟ್ಟ ಎಲ್ಲ ನಮ್ದು ನಾರ್ಮಲ್ ಡ್ರೆಸ್ ಮೇಲೆ ಇದ್ವಿ. ಒಂದು ಸ್ವಲ್ಪ ಸೀರೆ ಉಟ್ಕೊಂಡ್ರೆ ಆಯ್ತು ಅಂಥೇಳಿ ಸೀರೆ ಉಟ್ಕೊಂಡಿದ್ದು ನೋಡ್ರಿ. ಸ್ವಲ್ಪ ದೇವ್ರಿಗೆ ಹೋಗಿ ಬರೋದಿತ್ತು, ಅದ್ರ ಸಲುವಾಗಿ ಸೀರೆ ಉಟ್ಕೊಂಡು ದೇವ್ರಿಗೂ ಹೋಗಿ ಬಂದ್ವಿ. ಅದ ಫೋಟೋ ಕ್ಲಿಕ್ ಮಾಡ್ಕೊಳಕ್ಕಾಗಿಲ್ಲ, ದೇವ್ರಿಗೆ ಹೋಗಿದ್ದ, ಫೋನ್ ಮನ್ಯಾಗ ಬಿಟ್ಟು ಹೋಗಿದ್ದಕ್ಕೆ. ಈ ರೀತಿ ರೆಡಿಯಾಗಿದ್ವಿ ನೋಡ್ರಿ. ನೀವು ರೆಡಿ ಆಗಿದ್ರೇನ ಅಂಥೇಳಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರು ನಮ್ಮದು ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನಮ್ದು ವಿಡಿಯೋನ ಶೇರ್ ಮಾಡಿರಿ.
ಮತ್ತೆ ಸಿಗ್ತೇನೆ ನಿಮ್ಗೆ ನಮ್ದು ಇನ್ನೊಂದು ವಿಡಿಯೋ ಒಳಗೆ. ಹಿಂಗೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಯುಗಾದಿ ಇದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಯುಗಾದಿನೇ ನೋಡ್ರಿ. ಕ್ಯಾಲೆಂಡರ್ ಪ್ರಕಾರ ಅಷ್ಟೇ ಅದು ಜನವರಿ 1. ನಮಗೆಲ್ಲ ಯುಗಾದಿನ ನ್ಯೂ ಇಯರ್. ಕಹಿ ನೆನಪುಗಳು ಎಲ್ಲ ಮರೆಯಾಗಿ ಸಿಹಿ ನೆನಪುಗಳು ಎಲ್ಲ ಶಾಶ್ವತವಾಗಿ ಉಳಿಯೋಂಗೆ ಈ ವರ್ಷ ಎಲ್ಲರಿಗೂ ಸುಖಕರವಾಗಿ ಸಾಗಲಿ ಅಂತೇಳಿ ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಬಾಯ್.